ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಶಾಲಾ ಮಕ್ಕಳಿಗಾಗಿ ಜಿಲ್ಲಾ ಮಟ್ಟದ ವಿನೂತನವಾದ ಬಾಲಮೇಳ ಎಂಬ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಂಗನವಾಡಿಯ ಚಿನ್ನ ಮಕ್ಕಳು, ಸಣ್ಣ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಲಮೇಳ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ತಿಳಿಸಿದ್ದಾರೆ. ಕನಸು ನನಸಾಗಲಿ ಅಂತೇಳಿ ಅವರಿಗೆ ಪೂರಕವಾಗಿ ಶಾಲಾ ಪೂರ್ವ ಶಿಕ್ಷಣವನ್ನ ಕಲಿಸುವುದರ ಜೊತೆಗೆ ಅವರಿಗೆ ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಹಾಯಕ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ಶ್ರೀಯುತ ಪ್ರಸನ್ನ ಸರ್ ಅವರಿಗೆ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರಿಗೆ ಮಕ್ಕಳಿಗೆ ಕೇಳ್ಕೊಳ್ತೀನಿ. ಈಗ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಅಷ್ಟೇ ಒಂದು ಉದ್ಘಾಟನೆ ಕುರಿತು ಇರುತ್ತೆ. ಭಾಳ ವೇದಿಕೆ ಕಾರ್ಯಕ್ರಮದಲ್ಲ 2024-25 ಸಾಲಿನ ಈ ಮುಕ್ತಾಯ ಹಂತದ ಬಂದ ಮಾರ್ಚ್ ತಿಂಗಳು ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಮಾಡ್ತಾರೆ. ಮಕ್ಕಳಿಗೆ ಪೋಷಕರು ಕರೆಸಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಆಕರ್ಷಣೆ ಮಾಡ್ತಾರೆ. ಅದರಿಂದ ಅಂದರೆ ಇದಕ್ಕಿಂತ ಹೆಚ್ಚು ಅಂತ ಜನರಿಗೆ ಆಹಾರ ಕೊಡೋದು ಭಾಳ ಬಂದಿತ್ತು. ಅವಾಗ ಆಹಾರದ ಹಸಿವು ಮುಕ್ತ ಭಾರತ ಅಂತ ಕಲ್ಪನೆ ಮಾಡ್ತಿದ್ವಿ ನಾವು. ನಂತರದಲ್ಲಿ ಮತ್ತೆ ಬಡತನ ಇತ್ತು, ಬಡತನದಿಂದ ಹೊರಗೆ ಬರ್ಬೇಕಂತ ಮಾಡಿದ್ವಿ. ಆದರೆ ಸರ್ ಅವರು ಹೇಳಿದಾಗೆ ಮುಂದಿನ ವರ್ಷದ ಈ ಒಂದು ವರ್ಷ ಇಷ್ಟೆಲ್ಲ ನಾವು ಪ್ರಾರಂಭದಲ್ಲಿ ಈ ವರ್ಷ ಅಂತ ಹೇಳ್ತಾ ಸರ್ ಅವರು ಈ ಒಂದು ಕ್ರಮ ಕುರಿತು ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡಿಸಿಕೊಡ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತಾ ನಾನು ಸರ್ ಬರ್ರಿ ಎಲ್ಲರೂ ಮ್ಯೂಸಿಕ್ ಪ್ಲೇ ಮಾಡಲ್ಲ, ಮ್ಯೂಸಿಕ್ ಪ್ಲೇ ಮಾಡ್ರಿ. ನೆಕ್ಸ್ಟ್ ಜೋಗಿ ಚಿತ್ರದ ಡ್ಯಾನ್ಸ್. ಅಂಗನವಾಡಿ ನಿಯಮಗಳು ಹೇಳುವ ಮಕ್ಕಳು ವೇದಿಕೆ ಮೇಲೆ ಕರ್ಕೊಂಡ್ ಬರ್ಬೇಕು. ಮೇಲೆ ಆಗ್ತದೆ ದಯವಿಟ್ಟು
ಮೈಕ್ ಕೊಡ್ರಿ ಅದು ಈ ಕಡೆ ಒಳ್ಳಪ್ಪ ಹಿಂಗೊಳ್ಳಪ್ಪ ಹಾಂ ನಮ್ಮ ದೇವರು ಯಾರು ನಮ್ಮ ದೇವರು ರಕ್ತ ತಾಯಿ ದೇವರು ರಕ್ತ ತಂದೆ ದೇವರು ನಮ್ಮ ಗುರು ದೇವರು ಮುದ್ದು ಕಂದ ದೇವರು ಮಳೆ ಸೂರ್ಯ ದೇವರು ಅಳಿಯ ನೀರು ದೇವರು ಕೆಲಸ ಗಾಳಿ ದೇವರು ಬೆಳ ಭೂಮಿ ದೇವರು ಸುಳ್ಳ ಮಳಿ ದೇವರು ಹಸಿರಾಸು ದೇವರು ಸಾಧಿಸ್ಕೊಳ್ರು ಅವರು ಕೂಡ ಅವರಲ್ಲಿ ಕೂಡ ಪ್ರತಿಭೆ ಇರ್ತಮ್ಮದನ್ನು ತೋರಿಸ್ಲಕ್ಕ ನಾವೀಗ ಬಾಲಮಳ ಕಾರ್ಯಕ್ರಮವನ್ನು ಈ ವರ್ಷದಿಂದ ಹಮ್ಮಿಕೊಂಡ ಕೊಪ್ಪಳ ಜಿಲ್ಲೆಯಲ್ಲಿ ವಿವಿಧ ಕಡೆಗಾಗಿ ಗಂಗಾವತಿ ತಾಲೂಕುಲಾಗ ಇಲ್ಲಿ ಟ್ರಸ್ಟು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೃಷಿ ಅಭಿವೃದ್ಧಿ ಯೋಜನೆ ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಈ ಸ್ಥಳೀಯ SDMC ಮತ್ತು ಬಾಲಿಕಾ ಸಮಿತಿ ಈ ವಲಯದ ಎಲ್ಲ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಸಹಾಯಕರು ಮತ್ತು ಈ ವಲಯದ ಮೇಲ್ವಿಚಾರಕರು ಮತ್ತು ಇಲ್ಲಿಯ ಸಮಸ್ತ ಪೋಷಕರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಳಗೆ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಈ ವಾರ್ಡಿನ ನಗರಸಭೆ ಸದಸ್ಯರಂತ ಮೊಹಮ್ಮದ್ ಶಫಿ ಅವರು ಹಾಗೂ ಈ ಶಾಲೆಯ SDMC ಸದಸ್ಯ ಅಧ್ಯಕ್ಷರಂತ ಚಂದ್ರಪ್ರಸಾದ್ ಅವರು ಹಾಗೂ ವೈದ್ಯರಂತ ಶಫಿ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಂತ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಹಿರಿಯ ಮೇಲ್ವಿಚಾರಕರಂತ ಶ್ರೀಮತಿ ಶರಣಮ್ಮ ಅವರೇ ಹಾಗೂ ಈ ಬಾಲಮೇಳ ಕಾರ್ಯಕ್ರಮದ ಜಿಲ್ಲಾ ರೂವಾಯರಂತ ಸಿದ್ದಪ್ಪ ಅವರೇ ಹಾಗೂ ಈ ವಲಯ ಮೇಲ್ವಿಚಾರಕರಂತ ಲಕ್ಷ್ಮೀ ಮೇಡಮ್ ಅವರೇ ಹಾಗೂ ನಮ್ಮ ಇಲಾಖೆಯ ಮೇಲ್ವಿಚಾರಕರಂತ ಲಿಂಗಮ್ಮ ಅವರೇ ಸುಮಂಗಲ ಶಹೀನಾಗಳು ಶಿಲಿಂಗಮ್ಮ ಮತ್ತು ಹುಸೇನಮ್ಮ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೋಷಕರೇ ಪುರುಷ ಪೋಷಕರು ಮತ್ತು ಮಹಿಳಾ ಪೋಷಕರು ತಾಯಂದಿರೇ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಮುದ್ದು ಮಕ್ಕಳೇ ಇದು ಗಮನಿಸಬೇಕಾದ್ರೆ ಅಂಗನವಾಡಿ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದ್ದು 1975 ಇಸ್ವಿಯೊಳಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಉದ್ದೇಶ ಏನಂತಂದ್ರೆ ಭಾರತದ ಪ್ರಜೆಗಳು ಒಳ್ಳೆ ದಷ್ಟಪುಷ್ಟಾಗಿ ಹುಟ್ಟಲಿ ಬೆಳೀಲಿ ಬಲಿಷ್ಠ ನಾಗರಿಕರ ಉದ್ದೇಶ. ಆ ಉದ್ದೇಶಕ್ಕೆ ತಾಯಂದಿರಿಗೆ ಉತ್ತಮವಾದಂಥ ಪೌಷ್ಟಿಕ ಆಹಾರ ಕೊಡಬೇಕು, ಅವರಿಗೆ ಆರೋಗ್ಯದ ತಿಳುವಳಿಕೆ ಕೊಡಬೇಕು, ಮತ್ತು ಅವು ಬರ್ತಕ್ಕಂಥ ಮಕ್ಕಳು ಜನಿಸ್ತಕ್ಕಂಥ ಮಕ್ಕಳು ಒಳ್ಳೆಯ ನಾಗರಿಕರಾಗಬೇಕಂತ ಒಂದು ಉದ್ದೇಶ ಇದೆ. ಆ ಉದ್ದೇಶ ಬಹುತೇಕ ಈಡೇರದ ಇವತ್ತಿನ ಇಡೀ ಇವತ್ತೇನಾದರೂ ನಮ್ಮ ದೇಶದೊಳಗೆ ಎಲ್ಲ ಪ್ರಜೆಗಳು ಸದೃಢರಾಗ್ಯಾರ, ಶಕ್ತಿವಂತರಾಗ್ಯಾರ, ಅದಕ್ಕೇನಾದರೂ ಒಂದು ಆರೋಗ್ಯವಂತರಾಗ್ಯಾರ, ಏನೋ ಸ್ವಲ್ಪ ಮಾಡಿದಾಗ ಅಪೌಷ್ಟಿಕತೆ ಇರ್ಬೋದು. ಆದ್ರೆ 99% ಜನ ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಜನಾಂಗ ದಷ್ಟಪುಷ್ಟ ಭಾರತ ಆಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಫಸ್ಟ್ ಟೈಮ್ ಅಂತ ಲೈಕ್ ನಮ್ಮ ತಾಲೂಕು ಡಿಸ್ಟಿಕಲ್ಲಿ ಮಾಡ್ತಾ ಇರೋದು. ಈ ಥರ ಕಾರ್ಯಕ್ರಮಗಳು ಮುಂದೆ ಹೆಚ್ಚಾಗಿ ಮಾಡಬೇಕು. ಫಸ್ಟ್ ಟೈಮ್ ಅಂತ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಗ್ರೌಂಡ್ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಟೈಮಿಂದ ಜನವರಿ ಇಲ್ಲ ಫೆಬ್ರವರಿ ಒಳಗೆ ಮಾಡಿಬಿಡಿ, ಯಾಕಂದರೆ ನಿಮಗೂ ಬಿಸಿಲು ಜಾಸ್ತಿ ಇರಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಸ್ಕೂಲ್ ಗ್ಯಾದರಿಂಗ್ಸ್ ಆ್ಯನ್ಯುವಲ್ ಡೇ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಏನಾಗುತ್ತಪ್ಪ ಅಂದರೆ ತುಂಬ ಜನ ಹುಡುಗರು ಇರ್ತಾರೆ, ಬೇರೆ ಬೇರೆ ಕಡೆ ಅಂದರೆ ಈಗ ದೊಡ್ಡವರು ಇರ್ತಾರೆ, ಅಂದರೆ 10th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಆ ಥರ ಇರ್ತಾರೆ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಈಸಿಯಾಗುತ್ತೆ. ಇಲ್ಲಿ ಪಾಪ ಎಲ್ಲ ಲೇಡಿ ಟೀಚರ್ಸ್ ಎಲ್ಲರೂ ಅವರೇ ತುಂಬ ಏನು ನನಗೆ ಫೋನ್ ಮಾಡಿಬಿಟ್ಟು ಅದು ಮಾಡಿ ಇದು ಮಾಡಿ ಅಂದರೆ ಅವರೇ ವೈಯಕ್ತಿಕವಾಗಿ ಮಾಡಿದ್ದಾರೆ, ನಾನೇನೂ ಮಾಡಿಲ್ಲ. ಬಟ್ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಮನೆಗಳಲ್ಲಿ ಕೆಲಸ ಮಾಡಬೇಕು ಮತ್ತು ಇಲ್ಲಿ ಬಂದು ಇವೆಲ್ಲ ಅರೇಂಜ್ ಮಾಡಬೇಕು. ಅದರಲ್ಲಿ ದೊಡ್ಡವ್ರಿಗಾದ್ರೆ ಈಸಿ, ತುಂಬ ಈಸಿ. ಬಟ್ ಚಿಕ್ಕ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂದರೆ ನೋಡಿ ಆಲ್ರೆಡಿ ಅಳ್ತಾ ಇದ್ದಾರೆ. ಅದು ತುಂಬ ಪೇಷನ್ಸ್ ಬೇಕು. ಆ ಪೇಷನ್ಸ್ಗೆ ತುಂಬ ಧನ್ಯವಾದಗಳು, ನಿಮಗೆ ತುಂಬ ಹ್ಯಾಟ್ಸ್ ಆಫ್ ಇರ್ತೀನಿ ನಾನು. ಅದಾದಮೇಲೆ ಈಗ ನಾನು ಮಾತಾಡೋದಕ್ಕೆ ನಮ್ಮ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತುಂಬ ಬಿಸಿಲಿದೆ, ಆದಷ್ಟು ಬೇಗ ಕಾರ್ಯಕ್ರಮ ಬೇಗ ಮುಗಿಸಿ. ಯಾಕಂದ್ರೆ ಹುಡುಗರು ಆಲ್ರೆಡಿ ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಸೆಕೆ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಪುನಃ ಸೆಕೆ ಜಾಸ್ತಿ ಆಗಿಬಿಡಾಗುತ್ತೆ. ಸೊ ಮುಂದೆ ಕಾರ್ಯಕ್ರಮ ಮಾಡಾಗಿದೆ ಜನವರಿಯಲ್ಲಿ ಮಾಡಿಬಿಡಿ, ಸಂಜೆ ಟೈಮಲ್ಲಿ ಮಾಡ್ಕೊಂಬಿಡಿ. ಅರೇಂಜ್ಮೆಂಟ್ಸ್ ಅಂತೂ ಯಾರೋ ಮಾಡ್ತಿರ್ತಾರೆ, ನಾವೆಲ್ಲ ಇನ್ನೊಬ್ರು ಮಾಡ್ತಿರ್ತಾರೆ, ಮಾಡೇ ಮಾಡ್ತಿರ್ತಾರೆ. ಸಂಜೆ ಟೈಮಲ್ಲಿ ಸ್ಕೂಲ್ ಯಾವ ಥರ ಮಾಡ್ತಾರೆ ಆ ಥರ ಮಾಡಿ ಚೆನ್ನಾಗಾಗುತ್ತೆ.